ಜಾತಿ ಗಣತಿ ಜೋರು ಅತ್ತ ವೀರಶೈವ ಲಿಂಗಾಯತ ಸಮುದಾಯ ಅಲರ್ಟ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಇತ್ತು. ಜಾತಿ ಗಣತಿಯಲ್ಲಿ ಯಾವ ಹೆಸರು ಬರೆಸಬೇಕು ಇದ್ರ ಬಗ್ಗೆನೇ ಚರ್ಚೆಯಲ್ಲಿ. ವೀರಶೈವ ಅಂತ ಬರೆಸಬೇಕಾ ಅಥವಾ ಲಿಂಗಾಯತ ಅಂತ ಬರೆಸಬೇಕಾ ಅಥವಾ ಉಪಜಾತಿಗಳನ್ನು ಪ್ರಧಾನವಾಗಿ ಬರೆಸಬೇಕಾಗತ್ತಾ, ಕಸುಬು ಮೊದಲು ಬರೀಬೇಕಾ, ಜಾತಿ ಬಿಟ್ಬಿಡಬೇಕಾ, ಯಾವುದನ್ನು ಬರೆಸಿದ್ರೆ ಸರ್ಕಾರದ ಯೋಜನೆಗಳ ಅನುಕೂಲ ಸಿಗುತ್ತೆ, ಈ ಥರದ್ದು ಬೇಕಾದಷ್ಟು ಚರ್ಚೆ ಇದೆಯಲ್ಲ. ಏನು ಮಾಡಬೇಕು ಅಂತೇಳಿ ಒಂದು ಸಭೆಯನ್ನು ಸೇರಿದ್ರು ಇವತ್ತು. ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿಯೇ ಒಂದು ಗೊಂದಲ ಆಯಿತು. ಮಹಾರಾಷ್ಟ್ರ ಶಿವ ಸಂಘಟನೆ ಮಾತೆಗೆ ಬೊಮ್ಮಾಯಿ ಒಂದು ಕಡೆ ಆಕ್ಷೇಪವನ್ನು ಎತ್ತಿದ್ರು. ವೇದಿಕೆಯ ಮೇಲಿನ ಎದ್ದು ನಿಂತ್ಕೊಂಡು ಆಕ್ಷೇಪವನ್ನು ರೈಸ್ ಮಾಡ್ತಾರೆ ಬೊಮ್ಮಾಯಿ ಅವರು. ಮಹಾರಾಷ್ಟ್ರ ಮುಖಂಡ ತಮ್ಮ ಭಾಷಣದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋದೇ ಬೇಡ ಹೇಳಿಬಿಡ್ತಾರೆ. ಅವರು ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರೆಯೋದೇ ಬೇಡ ನಾವು ಅಂತ ಹೇಳಿಬಿಡ್ತಾರೆ. ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು ಅಂತ ಕರೆ ಕೊಡ್ತಾರೆ. ಭಾಷಣದ ವೇಳೆ ಅಮಿತ್ ಶಾ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಇದೇ ವಿಚಾರಕ್ಕೆ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನು ಹೊರಹಾಕ್ತಾರೆ. ಮಾತನಾಡಬೇಕಾದ್ರೆ ಶಿಷ್ಟಾಚಾರ ಹೇಳಿದ್ರಿ, ಈಗ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ವಾ? ವೇದಿಕೆಯ ಮೇಲೆದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವೇದಿಕೆಯಿಂದ ಹೊರಡಲು ಉಭಯ ನಾಯಕರು ಕೂಡ ಮುಂದಾಗ್ತಾರೆ. ಘೋಷಣೆಯನ್ನು ಕೂಗ್ತಿರೋದ್ರಿಂದ ಸ್ವಲ್ಪ ತಾವೆಲ್ಲರೂ ಕೂಡ ತಮ್ಮ ಆಸನದಲ್ಲಿ ಕುತ್ಕೊಳ್ಬೇಕು. ದಯವಿಟ್ಟು ಮಹಾಸ್ವಾಮಿಗಳವರೆಲ್ಲರೂ ತಮ್ಮ ವೇದಿಕೆಯಲ್ಲೇ ಕುತ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಿದ್ದಾರೆ.